ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಮೇತ ಕಜಾಯ ಹೇಗೆ ಮಾಡೋದು ಅಂತ ನೋಡೋಣ. ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಮಾಡಿಬಿಡ್ಬೋದು. ಫಸ್ಟ್ ಬಂದುಬಿಟ್ಟು ಒಂದು ಬೌಲಲ್ಲಿ 1 ಕಪ್ ಆಗೋಷ್ಟು ಹಸಕ್ಕಿ ತಗೊಳ್ಳಿ, ಇಲ್ಲ ದೋಸೆ ಅಕ್ಕಿ ತಗೊಳ್ಳಿ. ಸೊಸೈಟಿಲಿ ಸಿಗುತ್ತಲ್ಲ ಆ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ನಾನು ಈ ಥರ ಕಪ್ಪು, ಇಲ್ಲಾಂದರೆ ಈ ಥರ ನೀರು ಕುಡಿಯೋ ಗ್ಲಾಸಲ್ಲಿ 1 ಕಪ್ ತಗೊಳ್ಳಿ, ಕರೆಕ್ಟಾಗಿರುತ್ತೆ ಅಳತೆ. ಚೆನ್ನಾಗಿ ತೊಳ್ಕೊಂಡು 1.5 ದಿನ ಕರೆಕ್ಟಾಗಿ ನೆನೆಸ್ಕೊಬಿಡಿ. ಒಂದು ಅರ್ಧ ಗಂಟೆಗೆ ಬಿಸಿನೀರಲ್ಲಿ ಒಂದು 10 ಬಾದಾಮ್ ಮತ್ತು ಒಂದು 5 ಫುಲ್ಲಾಗಿರೋ ಗೋಡಂಬಿ. ಗೋಡಂಬಿ ಬಂದುಬಿಟ್ಟು ಒಡೆದೋಗಿರೋದು ನೀವು ತೊಗೊಂಡಿದ್ದೀರಾ ಅಂದರೆ ಒಂದು 10 ಗೋಡಂಬಿ ತೊಗೊಳ್ಳಿ, ಕರೆಕ್ಟಾಗಿರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಬಾದಾಮಿದು ಸಿಪ್ಪೆಲ್ಲ ಸುಲ್ಕೊಂಡು ಪೂರ್ತಿ ತೊಗೊಂಬಂದ್ಬಿಡಿ. ನೋಡಿದ್ರೆ ಈ ರೀತಿ. ಇವಾಗ ಅಕ್ಕಿನ 1.5 ದಿನ ಆದಮೇಲೆ ಚೆನ್ನಾಗಿ ಒಂದು ಸರಿ ವಾಶ್ ಮಾಡಿಬಿಟ್ಟು ಈ ಥರ ನೀರನ್ನ ಕಂಪ್ಲೀಟಾಗಿ ಫಿಲ್ಟ್ರ್ ಮಾಡ್ಕೊಬಿಡಿ. ನೀರೆಲ್ಲ ಚೆನ್ನಾಗಿ ಸೋರ್ಕೋಬೇಕು. ಕೆಳಗಡೆ ನೆಲದ ಮೇಲೆ ಒಂದು ಕಾಟನ್ ಟವಲ್ ಇಲ್ಲ ಕಾಟನ್ ಬಟ್ಟೆ ಹಾಕಿಬಿಟ್ಟು ಫ್ಯಾನ್ ಚೆನ್ನಾಗಿ ಹೈ ಸ್ಪೀಡಲ್ಲಿ ಇಟ್ಟು ಈ ಅಕ್ಕಿನ ಹರಡಕ್ಕಿಟ್ಟು ಮೇಲೆ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಒಂದು 20 ನಿಮಿಷ ಒಣಗಕ್ಕೆ ಅಷ್ಟರಲ್ಲಿ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ದೀರೋ ಅದರಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ, 1 ಕಪ್ ಆಗೋಷ್ಟು ನೀರು ಮತ್ತು ಏಲಕ್ಕಿದು ಬರೀ ಆ ಕಾಳು ಮಾತ್ರ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕಿಡಿ. ನೋಡಿದರೆ ಈ ರೀತಿ ಒಂದು 20 ನಿಮಿಷ ಆದಮೇಲೆ ಇವಾಗ ನೋಡಿದರೆ ಕೈಯಲ್ಲಿ ನೋಡಿದರೆ ಅಕ್ಕಿ ಅಂಟಬೇಕು, ಆದರೆ ಒದ್ದೇ ಇರಬಾರ್ದು, ಒಣಗಿರಬೇಕು. ಕೈಯಲ್ಲಿ ಅಂಟಿದ್ರೆ ಮಾತ್ರ ನಮಗೆ ಸಾಕು. ನೋಡಿದ್ರೆ ಇವಾಗ ಆ ಅಕ್ಕಿ ಮತ್ತು ಬಾದಾಮಿ ಗೋಡಂಬಿ ಎಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಬಂದ್ಬಿಡಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಂದರೆ ಮಿಲ್ಲಿಗೆ ಕೊಟ್ಟು ರುಬ್ಕೊಳ್ಳಿ. ಮಿಕ್ಸರ್ ಜಾರಲ್ಲಿ ಕರೆಕ್ಟಾಗಿ ರುಬ್ಬಿದರೆ ಬರಲ್ಲ, ಅದಕ್ಕೋಸ್ಕರ ನಾನು ಇವತ್ತು ಕಮ್ಮಿನೇ ಮಾಡಿ ತೋರಿಸ್ತಾ ಇದ್ದೀನಿ. ರುಬ್ಬಿರೋ ಆ ಹಿಟ್ಟನ್ನ ಬಂದುಬಿಟ್ಟು ಈ ಥರ ಒಂದು ಜಲ್ಡಿಲಿ ಚೆನ್ನಾಗಿ ಜಲ್ಸ್ಕೊಂಡು ತೊಗೊಬಿಡಿ. ಈ ವೇಸ್ಟ್ನೆಲ್ಲ ಬಂದುಬಿಟ್ಟು ನೆಕ್ಸ್ಟ್ ಟೈಮ್ ನೀವು ಇಡ್ಲಿ ದೋಸೆ ಮಾಡ್ತಿದ್ದೀರಾ ಅಂದರೆ ಅದರೊಳಗಡೆ ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ಈ ಹಿಟ್ಟನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಮುಚ್ಚಿಟ್ಬಿಡಿ, ಆವಾಗ ಅದ್ರದ್ದು ಒದ್ದೆ ಅಂಶ ಹೋಗಲ್ಲ. ಮುಚ್ಚಿಟ್ಬಿಡಿ. ಇವಾಗ ಬನ್ನಿ ಬೆಲ್ಲದ ಪಾಕ ಹೇಗೆ ತೆಗಿಯೋದು ಅಂತ ನೋಡೋಣ. ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ನೀರು ಕುದೀತಿದೆ. ಈಗ ಬೆಲ್ಲದ ಪಾಕ ಹೇಗೆ ಚೆಕ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ನೀರನ್ನ ತೆಗೆದ್ಬಿಟ್ಟು ಒಂದು ಕ್ಲೀನಾಗಿರೋ ನೀರು ಒಳಗಡೆ, ತಣ್ಣೀರು ಒಳಗಡೆ ಹಾಕಿ ನೋಡಿದರೆ ಈ ಥರ ಹರಡ್ಕೋಬಾರ್ದು. ಈ ಥರ ಹರಡಿದರೆ ಬೆಲ್ಲದ ಪಾಕ ರೆಡಿ ಇಲ್ಲ ಅಂತ ಅರ್ಥ. ಹಿಂಗೆ ಹಾಕಿದರೆ ಹರಡ್ಕೊಳ್ದಂಗೆ ಒಂದೇ ಜಾಗದಲ್ಲಿ ಗಟ್ಟಿಯಾಗಿ ಚಾಕ್ಲೇಟ್ ಥರ ಆಗುತ್ತೆ. ನೋಡಿದ್ರೆ ಕೈಯಲ್ಲಿ ತೆಗೆದು ನೋಡಿದರೆ ಒಂದು ಸ್ವಲ್ಪ ಗಮ್ ಥರ ಅಂಟುತ್ತೆ. ಇದು ಕರೆಕ್ಟಾಗಿ ನಾವು ಬೆಲ್ಲದ ಪಾಕದ ಕನ್ಸಿಸ್ಟೆನ್ಸಿ. ಇದು ಕಾಣಿಸ್ತಿದೆಯಾ? ಈ ರೀತಿ ಈ ಥರ ಚಾಕ್ಲೇಟ್ ಥರ ಆಗುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಆಮೇಲೆ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಹಿಟ್ಟು ಬೈಂಡಿಂಗ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಕರೆಕ್ಟಾಗಿ ಬೈಂಡಿಂಗ್ ಬರುತ್ತೆ, ಒಡ್ಕೊಳ್ಳಲ್ಲ. ಕಜಾಯ ಬೇಯಿಸ್ಬೇಕಾದ್ರೆ ಒಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಮೈದಾ ಹಿಟ್ಟು ಹಾಕೋತಿರೋದು. 2 ಟೇಬಲ್ ಸ್ಪೂನ್ ಸಾಕು ಈ ಅಳತೆಗೆ. ನೀವು ಬಟ್ಲಲ್ಲಿ ಅಳತೆ ತಗೋತೀರ ಅಂದರೆ ಒಂದು 1/4 ಕಪ್ಗಿಂತ 1 ಸ್ಪೂನ್ ಕಮ್ಮಿ ಆ ಅಳತೆಲಿ ತಗೊಳ್ಳಿ, ಅದು ಕರೆಕ್ಟಾಗಿರುತ್ತೆ ನಿಮಗೆ. ನೋಡಿದರೆ ಈ ಥರ ಮಿಕ್ಸ್ ಮಾಡಿ ಪಾಕ ಈ ರೀತಿ ಬೀಳಬೇಕು. ಚೆನ್ನಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡಿ 1 ಟೇಬಲ್ ಸ್ಪೂನ್ ಎಣ್ಣೆ ಚೆನ್ನಾಗಿ ಹಾಕ್ಬಿಡಿ. ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಒಂದಿನ ಪೂರ್ತಿ ಈ ಪಾಕ ಎಣ್ಣೆಯಲ್ಲಿ ನೆನಿಬೇಕು. ಆ ಥರ ಇದೇ ಬಾಣಲೆಯಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಡಿ. ಒಂದಿನ ಹಂಗೆ ಇರಲಿ. ಒಂದಿನ ಆದಮೇಲೆ ನೋಡಿ ಪಾಕ ಈ ಥರ ಗಟ್ಟಿಯಾಗಿದೆ. ಹಿಂಗೆ ತೆಗೆದು ನೋಡಿದರೆ ಕೈಯಲ್ಲಿ ಈ ಥರ ಬರುತ್ತೆ. ನೋಡಿ ಈ ಥರ ಕೈಯಲ್ಲಿ ಉಂಡೆ ಕಟ್ಟಂಗೆ ಇವಾಗ ಬರುತ್ತೆ. ಇವಾಗ ಒಂದು ಎಣ್ಣೆ ಕವರ್ ಮೇಲೆ ಕೈಯಲ್ಲಿ ಎಣ್ಣೆ ಮತ್ತು ಎಣ್ಣೆ ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಡು ಪಾಕನ ಈ ಥರ ಉಂಡೆ ಕಟ್ಕೊಂಡು ಪ್ರೆಸ್ ಮಾಡಿ ಮಧ್ಯ ಒಂದು ಹೋಲ್ಸ್ ಹಾಕ್ಕೊಳ್ಳಿ. ಆವಾಗ ಸುತ್ತ ಎಲ್ಲ ಕಡೆನೂ ಬೇಯುತ್ತೆ, ಅದಕ್ಕೋಸ್ಕರ ಹೋಲ್ಸ್ ಹಾಕೋತಾ ಇರೋದು. ಎಣ್ಣೆ ಬಂದ್ಬಿಟ್ಟು ಚೆನ್ನಾಗಿ ಕಾಯಬೇಕು. ಮೀಡಿಯಮ್ ಹೀಟಲ್ಲಿಟ್ಟು ಕಜಾಯನ ಬೇಯಿಸ್ಕೊಳ್ಳಿ. ನೋಡಿದರೆ ಈ ರೀತಿ ಬೇಗ ಕಜಾಯ ಬೆಂದ್ಬಿಡುತ್ತೆ. ಅದರಿಂದ ತಿರ್ಗಿಸ್ಕೋತಾ ಇರಿ. ಪಟ್ಟಂತ ಎದ್ದು ಒಂದು ಸ್ವಲ್ಪ ಈ ಥರ ಉಬ್ಬಿ ಬರುತ್ತೆ. ಉಬ್ಬಿ ಬಂದ ತಕ್ಷಣ ಎತ್ಬಿಟ್ರೆ ಸಾಕು, ಕಜಾಯ ಬೆಂದಿದೆ ಅಂತ ಅರ್ಥ. ಕಜ್ಜಾಯ ಮಾತ್ರ ಯಾವಾಗಲೂ ಚಕ್ಲಿ ಥರ ಲೇಟ್ ಆಗಲ್ಲ,
ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ 3 ಸೆಕೆಂಡಲ್ಲಿ ಬೆಂದ್ಬಿಡುತ್ತೆ. ಅದರಿಂದ ಹಾಕಿದ ತಕ್ಷಣವೇ ತೆಗೆದುಬಿಡಿ, ಬೆಂದ್ಬಿಡುತ್ತೆ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಕಜ್ಜಾಯಕ್ಕೆ. ಈ ಥರ ಉಬ್ಬಿ ಬಂದರೆ ಸಾಕು. ಈ ಥರ ಎಲ್ಲ ಕಜ್ಜಾಯನೂ ಬೇಯಿಸ್ಕೊಂಡು ತಗೊಳ್ಳಿ. ನೋಡಿದರೆ ಇವಾಗ ಕಜ್ಜಾಯ ಸೂಪರಾಗಿ ರೆಡಿಯಾಗಿದೆ. ಟೇಸ್ಟು ಸಖತ್ತಾಗಿದೆ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ, ಹೇಳಕ್ಕೆ ಮರ್ತುಬಿಟ್ಟೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ.